ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಎಕ್ಸಾಮ್ 3 ಅಂದರೆ ನಿಮ್ಮ ಒಂದು ಥರ್ಡ್ ಎಕ್ಸಾಮ್ಗೆ ಒಂದು ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮತ್ತು ಯಾರ್ಯಾರು ಈ ಒಂದು 3ನೇ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊತಿದ್ರೆ ದಯವಿಟ್ಟು ಅವರೆಲ್ಲ ನೀವು ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ನೀವು ಯಾರ್ಯಾರು ಸಲ್ಲಿಸ್ಬೇಕಂತ ಇದ್ದಾರೆ ನಿಮ್ಮ ಎಲ್ಲ ಸ್ನೇಹಿತರಿಗೊಂದು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ವಿಷಯ, ಇದೊಂದು ಸುತ್ತೋಲೆ ಬಂದಿರೋದು ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಂದಿರೋದು. ನೋಡಿ, 2024ನೇ ಸಾಲಿನಲ್ಲಿ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 3ಕ್ಕೆ ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಬಗ್ಗೆ. ನೋಡಿ, ಇಲ್ಲಿ ಡೀಟೇಲ್ಸ್ ಇದೆ, ನೀವು ಓದ್ಕೊಳ್ಳಿ. ಸೊ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕಾಗಿ ನೋಡಿ. 2024ರ ಪರೀಕ್ಷೆ 1 ಮತ್ತು 2ರಲ್ಲಿ ಉತ್ತೀರ್ಣರಾಗಿದ್ದು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು 2024 ದ್ವಿತೀಯ PUC ಪರೀಕ್ಷೆ 3ಅನ್ನು ಬರೆಯಲು ಇಚ್ಛಿಸಿದಲ್ಲಿ ಅಂತಹ ವಿದ್ಯಾರ್ಥಿಗಳು ಫಲಿತಾಂಶ ಪಟ್ಟಿಯ ಆಧಾರದ ಮೇಲೆ ನೀವು ಸಲ್ಲಿಸಬಹುದಾಗಿರುತ್ತೆ. ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್ ಎರಡೂ ಕೂಡ ನಮಗೆ ಇಷ್ಟ ಆಗಲಿಲ್ಲ ಮಾರ್ಕ್ಸು, ಥರ್ಡ್ ಎಕ್ಸಾಮ್ ಬರೀತೀನಿ ಅಂದರೆ ಅವರು ಬರೀಬೋದಾಗಿರುತ್ತೆ. ನೋಡಿ, ಅದೇ ರೀತಿ ಯಾರ್ಯಾರ್ದು ಒಂದು 1ನೇ ಎಕ್ಸಾಮು 2ನೇ ಎಕ್ಸಾಮಲ್ಲಿ ಪೇಪರ್ಗಳು ಹೋಗಿರುತ್ತೆ, ಕೆಲವೊಂದು ನೀವು ಕ್ಲಿಯರ್ ಮಾಡೋಕ್ಕಾಗಿರಲ್ಲ, NC ಅಂತ ಬಂದಿರುತ್ತೆ, ನಾಟ್ ಕ್ಲಿಯರ್ಡ್ ಅಂತ. ಸೊ ಅವರು ಈ ಒಂದು ಎಕ್ಸಾಮ್ನ ಬರೀಬೋದಾಗಿರುತ್ತೆ. ಬನ್ನಿ ಮೇನ್ ಪಾಯಿಂಟ್ಸ್ನ ಹೈಲೈಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಮೇಲ್ಗಡೆ ಎಲ್ಲ ಡೀಟೇಲ್ಸ್ ಇದೆ, ಸೊ ದಯವಿಟ್ಟು ಪೂರ್ತಿ ಅದೆಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ. ನೋಡಿ, ಈ ಒಂದು 2024ರ ದ್ವಿತೀಯ PUC ಪರೀಕ್ಷೆ 3ಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಪಾವತಿಸಬೇಕಾದ ಶುಲ್ಕಗಳ ವಿವರ ನೋಡಿ. ಒಂದು ಪುನರಾವರ್ತಿತ ಅಭ್ಯರ್ಥಿಗಳು ಒಂದು ಪಾವತಿಸಬೇಕಾದ ಶುಲ್ಕ ನೋಡಿ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ನೋಡಿ ಒಂದು ವಿಷಯಕ್ಕೆ, ಸೊ ಈ ಮೂರು ಒಂದು ವರ್ಗಗಳಿಗೆ ಯಾವುದೇ ರೀತಿಯ ಒಂದು ಪರೀಕ್ಷಾ ಶುಲ್ಕ ಇರೋದಿಲ್ಲ. ನೋಡಿ, ಒಂದು ವಿಷಯಕ್ಕೆ ಉಳಿದ ಎಲ್ಲ ಒಂದು ವರ್ಗಗಳಿಗೂ ಒಂದು ವಿಷಯಕ್ಕೆ 140 ರೂಪಾಯಿ, 2 ವಿಷಯಕ್ಕೆ 270 ರೂಪಾಯಿ, 3 ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳಿದ್ದರೆ 400 ರೂಪಾಯಿ ನಿಮ್ಮ ಒಂದು ಪರೀಕ್ಷಾ ಶುಲ್ಕ ಇರುತ್ತೆ. ನೋಡಿ, ಮತ್ತು 2023-24ನೇ ಸಾಲಿನ ಹೊಸಬರು ಮತ್ತು ಖಾಸಗಿ ನೋಂದಣಿಯಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ವಿದ್ಯಾರ್ಥಿಗಳು ಒಂದು ಆನ್ಲೈನ್ನಲ್ಲಿ ಸಂದಾಯಿಸಬೇಕಾದ ಪೋರ್ಟಲ್ ಶುಲ್ಕ ಕೇವಲ 1 ರೂಪಾಯಿ ಇರುತ್ತೆ. ಸೊ ಅದು ಓನ್ಲಿ ಈ ಒಂದು ಪೋರ್ಟಲ್ನ ಒಂದು ಶುಲ್ಕ ಆಗಿರುತ್ತೆ. ಅದು ಯಾರ್ಯಾರಿಗೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದಕ್ಕೆ. ನೋಡಿ, ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಪಾವತಿಸಬೇಕಾದ ಶುಲ್ಕ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ 175 ರೂಪಾಯಿ ಇರುತ್ತೆ. ಇಲ್ಲಿ ದಿನಾಂಕಗಳಿದೆ, ಕೆಲವು ದಿನಾಂಕಗಳು ನೋಡಿ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಅದರಲ್ಲಿ ನಿಮ್ಮ ಒಂದು ಥರ್ಡ್ ಎಕ್ಸಾಮ್ಗೆ ಏನೇನು ಅರ್ಜಿ ಸಲ್ಲಿಸುವ ಶುಲ್ಕ ಅದೆಲ್ಲ ಬಗ್ಗೆ ಒಂದು ಪ್ರಕ್ರಿಯೆ ಹೇಳಿದ್ದೆ. ಸೊ ಸ್ವಲ್ಪ ಜನ ನನಗೆ ಕ್ವಶನ್ಸ್ ಕೇಳಿದ್ರಿ, ಏನಂದರೆ ಸರ್ ಇವಾಗ 3ನೇ ಎಕ್ಸಾಮ್ ಬರೀತಾ ಇದ್ದೀವಿ, ಸೊ 3 ಮಾರ್ಕ್ಸ್ ಕಾರ್ಡ್ ಕೊಡ್ತಾರಾ, 2 ಮಾರ್ಕ್ಸ್ ಕಾರ್ಡ್ ಕೊಡ್ತಾರಾ ಅಂತ ಕೇಳ್ತಾಯಿದ್ರಿ. ಸೊ ದಯವಿಟ್ಟು ಅದೊಂದು ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ಮುಂಚೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಉತ್ತರ ಕೊಟ್ಟಿದ್ದೆ. ಸೊ ಇನ್ನು ಕೆಲವು ಕ್ವಶನ್ಸ್ನ ಆ ವಿಡಿಯೋದ ಒಂದು ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರು. ಸೊ ಅದಕ್ಕೆ ನಾನು ಇವಾಗ ನಾನೊಂದಕ್ಕೆ ಒಂದು ಕ್ಲಾರಿಫೈ ಕೊಡ್ತೀನಿ. ನೋಡಿ, ಯಾವುದೇ ಕಾರಣಕ್ಕೂ 3 ಮಾರ್ಕ್ಸ್ ಕಾರ್ಡು 2 ಮಾರ್ಕ್ಸ್ ಕಾರ್ಡ್ ಇರೋಲ್ಲ, ಕೇವಲ 1 ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಸೊ ಇಲ್ಲಿ ನೋಡಿ, ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಟೋಟಲ್ 3 ಎಕ್ಸಾಮ್ ನೀವು ಬರೀತಾ ಇದ್ದೀರಾ. ಸೊ 3 ಎಕ್ಸಾಮಲ್ಲಿ ಯಾರ್ಯಾರು ಒಂದೇ ಎಕ್ಸಾಮ್ ಬರೋದು ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಸೊ 2 ಎಕ್ಸಾಮು 3ನೇ ಎಕ್ಸಾಮ್ ಬರೀತೀರಾ. ಸೊ ಈ 3 ಎಕ್ಸಾಮಲ್ಲಿ ನೋಡಿ ಹೆಂಗೆ ರಿಸಲ್ಟ್ ಬರುತ್ತೆ ಅಂದರೆ, ಯಾವ ಒಂದು ಎಕ್ಸಾಮ್ನಲ್ಲಿ ನೀವು ಒಂದು ಹೈಯೆಸ್ಟ್ ಮಾರ್ಕ್ಸ್ ತೆಗಿತೀರೋ ಆ ಒಂದು ಎಕ್ಸಾಮ್ದ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ನೋಡಿ ಹೆಂಗೆ ಅಂತ ನೋಡಿ, ಇಲ್ಲಿ ನೋಡಿ ಉದಾಹರಣೆಗೆ ಒಂದು ಕನ್ನಡ ಎಕ್ಸಾಮ್ ಪರೀಕ್ಷೆ, ಈ ಒಂದು ಎಕ್ಸಾಮ್ 1ನಲ್ಲಿ ಕನ್ನಡದಲ್ಲಿ ಒಂದು ಇಂಗ್ಲೀಷ್ ತೊಗೊಳ್ಳಿ, 80 ಇರುತ್ತೆ, ಬೇಡ ಕನ್ನಡನೇ ಇರಲಿ. ನೋಡಿ, ಕನ್ನಡ 100 ಮಾರ್ಕ್ಸಿಗೆ ಇರುತ್ತೆ. ಸೊ ನೀವು 95 ತೆಗೆದ್ರಿ ಫಸ್ಟ್ ಎಕ್ಸಾಮು. ನೆಕ್ಸ್ಟ್ 2ನೇ ಎಕ್ಸಾಮಲ್ಲಿ 85 ತೆಗೆದ್ರಿ, 3ನೇ ಎಕ್ಸಾಮಲ್ಲಿ 97 ತೆಗೆದ್ರಿ. ಸೊ ಹಿಂಗಾದರೆ ಇದರಲ್ಲಿ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳೋದಾದರೆ ನೋಡಿ, ದಯವಿಟ್ಟು ನೋಡಿ, ಈ 3 ಎಕ್ಸಾಮಲ್ಲಿ ಆ ಸಬ್ಜೆಕ್ಟ್ದು ಯಾವ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೋ ಆ ಒಂದು ಸಬ್ಜೆಕ್ಟ್ನ ಇಲ್ಲಿ ಆ ಒಂದು ಮಾರ್ಕ್ಸ್ನ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ಅಂದರೆ ಇಲ್ಲಿ ನೋಡಿ, ನಿಮಗೆ ಒಂದು 97ನ ನಿಮಗೆ ಒಂದು ಕನ್ಸಿಡರ್ ಆಗುತ್ತೆ ಮಾರ್ಕ್ಸು. ನೋಡಿ, ಮತ್ತು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವುದೇ ರೀತಿಯ ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದಿದ್ದಾನೆ, 2ನೇ ಎಕ್ಸಾಮ್ ಬರೆದಿದ್ದಾನೆ, ಅದೇನೂ ಇನ್ಕ್ಲೂಡ್ ಆಗೋಲ್ಲ. ಓನ್ಲಿ ಮಾರ್ಕ್ಸ್ ಕಾರ್ಡ್ ಮಾಮೂಲಿ ಪ್ರತಿ ವರ್ಷ ಯಾವ ರೀತಿ ಬರುತ್ತೋ ಅದೇ ಥರ ಬರುತ್ತೆ.
ಸೊ ಈವನ್ ಅಲ್ಲಿ ಫೇಲ್ ಆದರೆ ಎಫ್ ಅಂತಿರೋದು. ಸೊ ಇವಾಗ ಅದು ಯಾವುದೂ ಇಲ್ಲ, ಇವಾಗ ಓನ್ಲಿ ಅವರು NC ಅಂತ ಕೊಡ್ತಿರೋದು, ಅಂದರೆ ಒಂದು ನಾಟ್ ಕ್ಲಿಯರ್ಡ್ ಅಂತ ಅವರಲ್ಲಿ ಕೊಡ್ತಾ ಇರೋದು. ಸೊ ಮತ್ತು ಇನ್ನೊಂದು ಏನಂದರೆ, ತುಂಬ ಜನ ಸ್ಟೂಡೆಂಟ್ಸು ನನಗೆ ಒಂದು ಯಾವ್ಯಾವ ಸಬ್ಜೆಕ್ಟ್ನ ಜಾಸ್ತಿ ಕೇಳ್ತಾ ಇದ್ದೀರ ಅಂತ ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ನೋಡಿ, ತುಂಬ ಜನ ಒಂದು ಥರ್ಡ್ ಎಕ್ಸಾಮ್ಗೆ ಏನೇನು ಸಬ್ಜೆಕ್ಟ್ನ ನನ್ನ ಕೇಳ್ತಾ ಇದ್ದಾರೆ ಅಂದರೆ, ನೋಡಿ, ಒಂದು ಫಿಸಿಕ್ಸು, ಆಮೇಲೆ ಕೆಮಿಸ್ಟ್ರಿ, ಅದಾದಮೇಲೆ ಬಿಸ್ನೆಸ್ ಸ್ಟಡೀಸು, ಅದಾದಮೇಲೆ ಒಂದು ಅಕೌಂಟ್ಸು, ಅದಾದಮೇಲೆ ಒಂದು ಪೊಲಿಟಿಕಲ್ ಸೈನ್ಸ್. ನೋಡಿ, ಟೋಟಲ್ ಈ ಫೈವ್ ಸಬ್ಜೆಕ್ಟ್ನ ನಾನೊಂದು ಕನ್ಸಿಡರ್ ಮಾಡಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಕೊಡೋಕ್ಕೆ. ಸೊ ಇನ್ನೂ ನಿಮ್ಗೆ ಏನಾದರೂ ಬೇಕಿದ್ದರೆ, ಇನ್ನೂ ಏನಾದರೂ ನಿಮಗೆ ಒಂದು ಬೇರೆ ಸಬ್ಜೆಕ್ಟು ಬೇಕನ್ನಂಗಿದ್ರೆ ಈ ವಿಡಿಯೋ ಕೆಳಗಡೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ್ಯಾವ ಸಬ್ಜೆಕ್ಟ್ ಬೇಕು. ದಯವಿಟ್ಟು ನಾನು ಎಲ್ಲವನ್ನು ನೋಡ್ಕೊತಾ ಇದ್ದೀನಿ. ಅದಕ್ಕಾಗಿ ನೋಡಿ, ನಾನು ಇವಾಗ ಕನ್ಸಿಡರ್ ಮಾಡಿರೋದು ಟೋಟಲ್ 5 ಸಬ್ಜೆಕ್ಟ್ನ ನಾನು ಇವಾಗ ತುಂಬ ಒತ್ತು ಕೊಟ್ಟು ಕ್ವಶನ್ಸ್ನ ತೆಗಿತಾ ಇದ್ದೀನಿ. ಇನ್ನು ನಿಮ್ಗೆ ಬೇರೆ ಸಬ್ಜೆಕ್ಟು ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೇನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.